ಗ್ರಾಮೀಣ ಭಾಗದಿಂದ ಬರ್ತೀರಾ, ಒಂದು ಕಡೆ ಕೃಷಿ ಆಯ್ಕೆ ಮಾಡ್ಕೋತೀರಾ ಓದಲಿಕ್ಕೆ, ಆದರೆ ನಂತರ ಅರಣ್ಯ ಸೇವೆಯಲ್ಲಿ ತಮ್ಮ ಸೇವೆ ಪ್ರಾರಂಭ ಆಗುತ್ತೆ. ಹೆಂಗೆ ಸರ್ ಅರಣ್ಯ ಸೇವೆಗೆ ಬರಬೇಕು ಅಂತ ಯಾವಾಗ ಕನಸು ಇಟ್ಕೋತು ತಮಗೆ? ಸರ್ ಅದು ಅಲ್ಲಿನೂ ನನ್ನ ಸ್ನೇಹಿತರಿಂದ ನಾನು ಯೋಗಿ ಪ್ರೇರೇಪಿತನಾದರೆ. ನಾನು ಎಮ್ ಎಸ್ ಸಿ ಮುಗಿಸಾದಮೇಲೆ ಮಲ್ಲಿಕಾರ್ಜುನ್ ಅಂತೇಳಿ ಒಬ್ಬರು ಫಾರೆಸ್ಟ್ರಿ ಗ್ರ್ಯಾಜುಯೇಟ್ ಇದ್ದರು. ಅವ್ರ ಜೊತೆಗೆ ನಾನು ರೂಮ್ಮೇಟ್ ಆಗಿ ಎಲ್ಲ ಸೇರಿಕೊಂಡ್ವಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಲಿಕ್ಕೆ. ಅವರು ಫಸ್ಟ್ ನಮ್ಮ ರೂಮಿಂದ IFS ಆದರು. ಆಮೇಲೆ ನಮ್ಮ ರೂಮ್ಮೇಟ್ಸ್ಗಳಾದಂಥ ಪ್ರಬುದ್ಧ ಅವ್ರು ಕ್ಲಿಯರ್ ಮಾಡಿದರು. ಆನಂತರ ಶಂಕಿನಮಠ ಸಾಹೇಬರಿದ್ದರು, ಅವ್ರು ಕ್ಲಿಯರ್ ಮಾಡಿದರು. ಈ ದಿನೇಶ್ ಅವ್ರು ಕ್ಲಿಯರ್ ಮಾಡಿದರು. ನಾನು ಸೊ 6 ಜನ ಏನಿಗೆಲ್ಲ ರೂಮ್ಮೇಟ್ಸ್ ಇದ್ವಲ್ಲ, ಎಲ್ಲರೂ ಫಾರೆಸ್ಟ್ರಿ ಕಡೆ ಒಂದು ಇದಾಗುತ್ತೆ. ಯಾಕಂದರೆ ಅರಣ್ಯ ಬೇರೆ ಅಲ್ಲ, ಕೃಷಿ ಬೇರೆ ಅಲ್ಲ, ಹೈನುಗಾರಿಕೆ ಬೇರೆ ಅಲ್ಲ, ಹಾಗೂ ಈ ವೆಟರ್ನರಿ ಸೈನ್ಸ್ ಬೇರೆ ಅಲ್ಲ. ಅವರೆಲ್ಲ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ. ಸೊ ಅವೆರಡು ಜೊತೆಯಾಗಿರಬೇಕಾಗಿತ್ತು. ಆಮೇಲೆ ಅದಕ್ಕಿಂತಲೂ ನನಗೆ ಭಾಳ ಇಷ್ಟ ಆಗಿದ್ದು ಅರಣ್ಯದಂದರೆ ಮಾತು ಬರಲಾರ್ದವ್ರ ಬಗ್ಗೆ ನಾವು ಮಾತಾಡ್ತೀವಿ. ಪ್ರಾಣಿ ಪಕ್ಷಿ ಗಿಡಮರಗಳು ಅವರು ಏನು ಹೇಳ್ಕೋಬೇಕು ಅಂತಾರೋ ಅದು ನಾವು ಹೇಳ್ಕೋಬೇಕಾಗುತ್ತೆ. ಸೊ ನಾನು ಈ ಸೇವೆಗೆ ಸೇರಿದ್ದು ನನ್ನ ಭಗವಂತನ ಒಂದು ಕೊಟ್ಟ ಅತ್ಯಂತ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡ್ತೇನೆ. ಸೊ ಈ ಸರ್ವಿಸಲ್ಲಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಹಾಗೆ ಡಾಕ್ಟರ್ ಪ್ರಶಾಂತ್ ಆಗಬೇಕಂದ್ರೆ ತಾವು ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ PhD ಪದವಿ ಪಡ್ಕೋತೀರಾ. ಯಾವ ವಿಷಯವಾಗಿ PhD ಮಾಡ್ತೀರಾ ಸರ್? ಯಾವಾಗ ಮಾಡ್ತೀರಾ ಇದು? ನಾನು ನನ್ನ ಈ ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ದಿಲ್ಲಿಗೆ ಓದೋಕ್ಕೆ ಹೋಗ್ತೀನಿ. ಅಲ್ಲಿ ಓದಲಿಕ್ಕೆ ಹೋದಾಗ ನಾನು ಮತ್ತೆ ಆಸಕ್ತಿ ಬಂದಿದ್ದೇನಪ್ಪ, ನನ್ನ ತಂದೆಗೆ ನನಗೆ PhD ಮಾಡ್ಕೋಬೇಕಂತ ಆಸೆ ಇತ್ತು. ಬಟ್ ಅದು ಡಿಸ್ಕಂಟಿನ್ಯೂ ಮಾಡಿದ್ದೆ. ಆನಂತರ ನಾನು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಾಗಿರೋದ್ರಿಂದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವನ್ಯಜೀವಿ ಇದ್ರ ಬಗ್ಗೆ ಸೊ ಈ PhD ಮಾಡೋಣ ಅಂತ ಹೇಳಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ನಾನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಮಾನವ ಮತ್ತು ಪ್ರಾಣಿ ಸಂಘರ್ಷದ ಬಗ್ಗೆ, ಅದರಲ್ಲಿನೂ ವಿಶೇಷವಾಗಿ ಕಾಡು ಎಮ್ಮೆ, ಇಂಡಿಯನ್ ಗೌರ್ ಅಂತ ಹೇಳ್ತಾರೆ, ಬೈಸನ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ಈ PhD ಅಲ್ಲಿ ಮಾಡಿಕೊಂಡೆ ಸರ್. ಡಾಕ್ಟರ್ ವಿಜಯಕುಮಾರ್ ಸರ್ ಹತ್ರ ನನಗೆ PhD ಮುಗಿಸ್ಕೊಂಡೆ.